ಶ್ರೀ ಗರುಡಾದ್ರಿ ಇಂಗ್ಲಿಷ್ ಪಬ್ಲಿಕ್ ಶಾಲೆಯಲ್ಲಿ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಧರ್ಮ ತಾರತಮ್ಯ ಭೇದ ಭಾವವಿಲ್ಲದೆ ಎಲ್ಲ ಸಮುದಾಯದವರು ಈ ಒಂದು ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಆಚರಿಸಿದ್ದೇವೆ. ಶ್ರೀಕೃಷ್ಣನ ಸಾಕುತಾಯಿಯಾದಂಥ ಯಶೋಧಾದೇವಿ ಮತ್ತು ನಂದ ಮಹಾರಾಜರು ತುಂಬ ಮುದ್ದಾಗಿ ಶ್ರೀಕೃಷ್ಣನನ್ನು ತಮ್ಮ ಬಾಲ್ಯದಲ್ಲಿ ಬೆಳೆಸಿರ್ತಾರೆ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ, ಯಶೋಧಾದೇವಿಗೆ ಶ್ರೀಕೃಷ್ಣ ಅಂದರೆ ತುಂಬಾ ಮುದ್ದು. ಸೊ ಅತ್ಯಂತ ಮುದ್ದಿನಿಂದ ಬೆಳೆಸಿರ್ತಾರೆ. ಯಾವುದೇ ರೀತಿಯ ಎಷ್ಟೋ ಜನ ಅಕ್ಕಪಕ್ಕದವರು ಬಂದು ಕಂಪ್ಲೇಂಟ್ಸನ್ನು ಹೇಳ್ತಿದ್ರು ಸಹ ಯಶೋಧಾದೇವಿ ಆ ಒಂದು ಕಂಪ್ಲೇಂಟ್ಸನ್ನೆಲ್ಲ ಸಹಿಸ್ಕೊಂಡು ಹಾಗೆ ಇದು ಮಾಡ್ತಿರ್ತಾರೆ. ಆದರೆ ಒಂದು ನಮಗೆಲ್ಲರಿಗೂ ಗೊತ್ತೇ ಇದೆ, ಶ್ರೀಕೃಷ್ಣ ಅಂದರೆ ಬೆಣ್ಣೆ ಕಳ್ಳ ಅಂತ. ಸೊ ಬೆಣ್ಣೆಯನ್ನು ಕದಿಯುವಾಗ ಡೈರೆಕ್ಟಾಗಿ ಯಶೋಧಾದೇವಿನೇ ಶ್ರೀಕೃಷ್ಣನನ್ನು ಹಿಡಿದಾಗ ಶ್ರೀಕೃಷ್ಣನಿಗೆ ಒಂದು ಶಿಸ್ತನ್ನು ಕಲಿಸಬೇಕು ಅನ್ನುವಂಥ ಉದ್ದೇಶದಿಂದ ಯಶೋಧಾದೇವಿ ಅಷ್ಟೊಂದು ಮುದ್ದಾಗಿ ಬೆಳೆಸಿದ್ರೂ ಸಹ ತನ್ನ ಮಗನಿಗೆ ಶಿಸ್ತನ್ನು ಮೂಡಿಸುವ ನಿಟ್ಟಿನಲ್ಲಿ ಶಿಕ್ಷೆಯನ್ನು ಕೊಟ್ಟಂತಹ ಒಂದು ಘಟನೆ ಎಲ್ಲರಿಗೂ ಗೊತ್ತೇ ಇದೆ. ಈ ಒಂದು ವೇದಿಕೆಯ ಮೂಲಕ ನಾನು ಪೋಷಕರಲ್ಲಿ ಮನವಿ ಮಾಡೋದು ಇಷ್ಟೇ. ಯಶೋಧಾದೇವಿನೇ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಶಿಸ್ತನ್ನು ಬೆಳೆಸುವಂಥ ಸಲುವಾಗಿ ಶಿಕ್ಷೆಯನ್ನು ಕೊಟ್ಟಾಗ ನಾವು ಪೋಷಕರಾದಂತಹ ನಾವು ಮಕ್ಕಳಲ್ಲಿ ಶಿಸ್ತನ್ನು ಬೆಳೆಸುವಲ್ಲಿ ಯಾಕೆ ಸಫಲವಾಗುತ್ತಿಲ್ಲ? ಯಾಕೆ ಮಕ್ಕಳಿಗೆ ನಾವು ಸರಿಯಾದ ರೀತಿಯಲ್ಲಿ ಶಿಸ್ತನ್ನು ಬೆಳೆಸ್ತಿಲ್ಲ? ನೋಡಿ, ಪ್ರಪಂಚಕ್ಕೆ ಮಗು ಒಂದು ಸ್ಪರ್ಧಿ. ಆ ಮಕ್ಕಳು ನಿಮಗಷ್ಟೇ ಮುದ್ದಾಗಿರ್ಬೋದು, ಆದರೆ ಪ್ರಪಂಚಕ್ಕೆ ಮಗು ಯಾವತ್ತೂ ಸ್ಪರ್ಧಿಯಾಗೇ ಇರುತ್ತೆ. ಸೊ ಮಕ್ಕಳಲ್ಲಿ ಅವಶ್ಯಕವಾಗಿರುವಂಥ ಒಂದು ಡಿಸಿಪ್ಲಿನನ್ನಾಗಲಿ, ಆ ಒಂದು ಸೊಸೈಟಿಯಲ್ಲಿ ಬರ್ತಕ್ಕಂಥ ಚಾಲೆಂಜಸ್ಸನ್ನು ಫೇಸ್ ಮಾಡುವಂಥ ಒಂದು ಕ್ವಾಲಿಟೀಸನ್ನು ನಾವು ಮಕ್ಕಳಲ್ಲಿ ಈಗಲಿಂದಾನೇ ಕಲ್ಟಿವೇಟ್ ಮಾಡಬೇಕು. ಇನ್ ಕೇಸ್ ಪೇರೆಂಟ್ಸ್ ಆಗಿ ನೀವು ಬರೀ ಮುದ್ದು ಮಾಡಿಕೊಂಡೆ ಮಕ್ಕಳಲ್ಲಿ ಶಿಸ್ತನ್ನು, ಒಂದು ಡಿಸಿಪ್ಲಿನನ್ನು ಮಕ್ಕಳಲ್ಲಿ ಬೆಳೆಸಲಿಲ್ಲ ಅಂತಂದಾಗ ಫ್ಯೂಚರಲ್ಲಿ ಮಗು ಸೊಸೈಟಿಗೆ ಹೋಗಿ ಆ ಒಂದು ಸೊಸೈಟಿಯಲ್ಲಿ ಇರ್ತಕ್ಕಂಥ ಒಂದು ಚಾಲೆಂಜಸ್ಸನ್ನು ಫೇಸ್ ಮಾಡುವಂಥ ಒಂದು ಕ್ವಾಲಿಟೀಸ್ ಮಗುಗೆ ಇಲ್ಲದೆ ಇದ್ದಾಗ ಮಗು ಸಮಾಜದಲ್ಲಿ ಒಂದು ಫೇಲ್ಯೂರ್ಡ್ ಆಗಿ ಉಳ್ಕೊಳ್ಳುತ್ತೆ. ಸೊ ದಯವಿಟ್ಟು ನಾನು ಪೇರೆಂಟ್ಸಲ್ಲಿ ರಿಕ್ವೆಸ್ಟ್ ಮಾಡೋದು ಒಂದೇ, ಮಕ್ಕಳಲ್ಲಿ ಬೇಕಾಗಿರ್ತಕ್ಕಂಥ ಶಿಸ್ತನ್ನು ನೀವು ಈಗಲಿಂದನೇ ಕಲ್ಟಿವೇಟ್ ಮಾಡಬೇಕು. ಸೊ ಅದನ್ನು ನೀವು ಕಲ್ಟಿವೇಟ್ ಮಾಡಿದಾಗ ಖಂಡಿತ ಮಗು ಸಮಾಜದಲ್ಲಿ ಯಶಸ್ವಿಯಾಗಿ ತನ್ನ ಒಂದು ಜವಾಬ್ದಾರಿಯನ್ನಾಗಲಿ ಅಥವಾ ಬರುವಂತಹ ಚಾಲೆಂಜಸ್ಸನ್ನಾಗಲಿ ಸಕ್ಸಸ್ಫುಲ್ಲಾಗಿ ಫೇಸ್ ಮಾಡಿಕೊಂಡು ತನ್ನ ಲೈಫನ್ನು ತಾನು ಲೀಡ್ ಮಾಡಿಕೊಂಡು ಹೋಗ್ತಾನೆ ಅಂತ ಹೇಳ್ತಾ, ಜೈ ಶ್ರೀಕೃಷ್ಣ.